ಸರ್, ಈಗ ಮುಖ್ಯಮಂತ್ರಿಗಳು ಎಲ್ಲ ಸಂಸದರಿಗೂ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ, ಎಲ್ಲ ಪಕ್ಷಾತೀತವಾಗಿ ಬನ್ನಿ ರಾಜ್ಯದ ಅಭಿವೃದ್ಧಿ ಕಾರಣಕ್ಕಾಗಿ ಅಂತ, ಇನ್ಕ್ಲೂಡಿಂಗ್ ನಿರ್ಮಲಾ. ನಾವು ಎಲ್ಲರನ್ನೂ ಕರೆದಿದ್ದೇವೆ. ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ, ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ. ಪಕ್ಷದ ಸಮಸ್ಯೆ ಆದ್ರೆ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ACC ಮುಂದೆನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ. ಆದರೆ ಇದು ರಾಜ್ಯದ ಸಮಸ್ಯೆ, ಇದು ಬರೀ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಇಡೀ ಜನಗಳ ಸಮಸ್ಯೆ. ಹಾಗಾಗಿ ನೀವು ಬನ್ನಿ ಅಂತೇಳಿ ಕರೆದಿದ್ದೇವೆ, ಬಂದ್ರೆ ಒಳ್ಳೇದು. ಸರ್, ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದೀರಾ, ನಾಳೆ ಬಿಜೆಪಿಯವರು ಕೂಡ ವಿಧಾನಸೌಧ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ನಿಮ್ಮ ವಿರುದ್ಧ ಸರ್ಕಾರದ. ನಾನು ನೆನ್ನೆ ಹೇಳಿದ್ನಲ್ಲ, ನಾವು ನಮ್ಮ ಮೇಲೆ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹಣ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದೀರಾ. ಹಣ ಎಲ್ಲಿಂದ ಬರಬೇಕು? ಹಣ ಕೇಂದ್ರದಿಂದ ಬರಬೇಕು, ಅದನ್ನು ಕೊಡಿಸ್ಕೊಡಿ. ರಾಜ್ಯದಿಂದ ಕೊಡಬೇಕಾದದ್ದನ್ನೆಲ್ಲ ನಾವು ಕೊಟ್ಟಿದ್ದೀವಲ್ಲ. ಸರ್, ಅವರು 645 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಪ್ರತಿಯೊಬ್ಬ ರೈತನಿಗೆ 2,000 ರೂಪಾಯಿನಂತೆ, ಯಾಕೆಂದ್ರೆ ಅವನು ಕಷ್ಟದಲ್ಲಿದ್ದಾನೆ ಅಂತೇಳಿ. ಅದು ನಮ್ಮ ಕಷ್ಟದಲ್ಲಿ ಕೂಡ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಬರ ನಿರ್ವಹಣೆ ಮಾಡಬೇಕು ಅಂತೇಳಿ ಅವರಿಗೆ ಹಣ ಬಿಡುಗಡೆ ಮಾಡಿದ್ದೀವಿ, ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಡಿಫಿಕಲ್ಟಿ. ಅದರಲ್ಲಿ ಅದನ್ನ ನಮ್ಮ ಪಾಲು ನಾವು ಮಾಡಿದೀವಲ್ವಾ, ನೀವು ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ಬೇಕಲ್ವಾ. ಅದನ್ನ ಮಾಡೋದಕ್ಕೆ ಅವರು ಪ್ರತಿಭಟನೆ ಮಾಡಿ ನಮ್ಮ ಜೊತೆನಲ್ಲಿ ಮಾಡಿದ್ರೆ ಒಳ್ಳೇದು. ಸರ್, ಈಗ ರಾಜಸ್ವ ಸಂಗ್ರಹ ಆಗಿಲ್ಲ, ಹಾಗಾಗಿ ಖಜಾನೆ ಖಾಲಿಯಾಗಿದೆ ಕಾಂಗ್ರೆಸ್ನ ಬಳಿ ಅಂತೇಳಿ ವಿಜೇಂದ್ರ ಆರೋಪ ಮಾಡ್ತಾರೆ. ಖಜಾನೆ ಅವ್ರು ಯಾವಾಗ ಹೋಗಿ ನೋಡಿದ್ರೋ ಗೊತ್ತಿಲ್ಲ ನಂಗೆ. ಅವ್ರು ಯಾವಾಗ ಖಜಾನೆ ಹೋಗಿ ನೋಡಿದ್ರು, ಖಾಲಿ ಇದೆಯಾ ತುಂಬಿದ್ಯಾ ಅಂತ. ಅವರು ಖಾಲಿ ಅಲ್ಲಲ್ಲ, ನಾವೀಗ ಹಣ ಬಿಡುಗಡೆ ಮಾಡ್ತೀವಿ ಸ್ವಾಮಿ. ಖಜಾನೆ ಖಾಲಿ ಇದ್ರೆ ಬಿಡುಗಡೆ ಮಾಡಕ್ಕಾಗುತ್ತಾ?